ರಾಮಾಚಾರಿ ರಾಮಾಚಾರಿ. ಉದಯ ಮ್ಯೂಸಿಕ್ನ ವ್ಯೂವರ್ಸ್ಗೆ ನಿಮ್ಮೆಲ್ಲರಿಗೂ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸ್ಪೆಷಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ನಟ ಆ್ಯಂಡ್ ಹುಡುಗಿರಿಗಂತೂ ಇವ್ರು ನೋಡಿದ ತಕ್ಷಣ ತುಂಬ ಖುಷಿ ಆಗ್ಬಿಡುತ್ತೆ. ಸೊ ಇವ್ರ ಥರ ಬಾಯ್ ಫ್ರೆಂಡ್ ಇರಬೇಕಪ್ಪ ಅಂತ ಅನ್ಸುತ್ತೆ. ಸೊ ಎಸ್, ನಮ್ಮೆಲ್ಲರ ರಾಕಿಂಗ್ ಸ್ಟಾರ್ ಯಶ್ ಅವರಿದ್ದಾರೆ. ಬನ್ನಿ ಹಾಗಿದ್ರೆ ಅವರ ಪ್ರೀತಿಯ ಮಾತುಗಳನ್ನ ಕೇಳ್ತಾ ನಮ್ಮ ಈ ವಿಶೇಷ ಕಾರ್ಯಕ್ರಮವನ್ನು ಶುರು ಮಾಡೋಣ. ರಾಮಾಚಾರಿ ಹಲೋ ಯಶ್ ಅವರೇ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಓ, ನೀವಿದ್ದೀರಾ ಅಂದ್ರೆ ನಾವು ಚೆನ್ನಾಗಿದ್ದಂಗೆ. ಖುಷಿ ಆಗ್ತಿರೋದು ಅಂತಂದ್ರೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಯಾಕಂದ್ರೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇದೆ ನಮ್ಮೆಲ್ರಿಗೂ. ಹೇಗಿರುತ್ತೆ? ಯಾಕಂದ್ರೆ ನಿಮ್ಮ ಹಾಗೂ ರಾಧಿಕಾ ಅವರ ಪೇರ್ ತುಂಬಾ ಚೆನ್ನಾಗಿದೆ. ಸೊ ಏನು ಹೇಳಕ್ ಇಷ್ಟಪಡ್ತೀರಾ? ಸೆನ್ಸರ್ ಅವರು ಕ್ಲೀನ್ ಯು ಸರ್ಟಿಫಿಕೇಟ್ ವಿತೌಟ್ ಕಟ್ಸ್ ವಿತೌಟ್ ಮ್ಯೂಟ್ ಕೊಟ್ಟಿದ್ದಾರೆ. ಭಾಳ ಖುಷಿಯಾಗುತ್ತೆ. ಎಲ್ಲರೂ ನೋಡ್ಬೋದಂಥ ಚಿತ್ರ. ಇಂದಾನು ಈ ರಾಮಾಚಾರಿ ಅನ್ನೋ ಹೆಸರು ನೋಡದೆ ಪ್ರಾಬ್ಲಮ್. ನಿಮ್ ಟೈಮಲ್ಲಿ ಆ ರಾಮಾಚಾರಿ, ನನ್ನ ಟೈಮಲ್ಲಿ ಈ ರಾಮಾಚಾರಿ. ಯಾರೋ ನೀನು? ರಾಮಾಚಾರಿ. ಓಕೆ, ಸೊ 25th ಕ್ರಿಸ್ಮಸ್ಗೆ ಒಂದು ಸೂಪರ್ ಡೂಪರ್ ಗಿಫ್ಟ್ ಕೊಡ್ತಾ ಇದ್ದೀರಾ, ದಟ್ ಇಸ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಆದರೆ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಆಗಿರ್ಬೋದು ಆ್ಯಂಡ್ ಟ್ರೈಲರ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಲ್ಲವನ್ನ ನೋಡಿದಾಗ ಸಿನಿಮಾ ಎಂಥವ್ರು ನೋಡಬೇಕು ಅನ್ನೋ ಒಂದು ಕುತೂಹಲ ಶುರು ಆಗುತ್ತೆ. ಸೊ ಇಂಥ ಒಂದು ಹೈಪ್ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೀರಾ ಅಲ್ವಾ? ಸೊ ಇಟ್ ವಾಸ್ ನೆಸೆಸರಿ ಅಂತ ಹೇಳ್ತೀರಾ, ಇಲ್ಲಾಂತಂದ್ರೆ ಸಿನಿಮಾನೇ ಓವರ್ ಆಲ್ ಹಂಗಿದೆ ಅಂತ ಹೇಳ್ತೀರಾ? ಇಲ್ಲ, ಹೈಪ್ ನಾನು ಯಾವತ್ತೂ ನಂಬೋದೇ ಇಲ್ಲ ಅದ್ರ ಮೇಲೆ. ಯಾಕಂದ್ರೆ ನನಗೇನು ನಂಬಿಕೆ ಅಂದರೆ, ಜನಕ್ಕೆ ನೀವು ಏನೇ ಹೇಳದೆ ಹೋಗ್ಲಿ ಅವ್ರು ಫಿಕ್ಸ್ ಆಗ್ತಾರೆ. ನಿಮ್ಮ ಟ್ರೈಲರ್ ನೋಡಿ, ನಿಮ್ಮ ಪೋಸ್ಟರ್ ಡಿಸೈನ್ಸ್ ನೋಡಿ, ಆ್ಯಂಡ್ ಟೆಕ್ನಿಷಿಯನ್ಸು ಯಾರಿದ್ದಾರೆ, ಏನು ಮಾಡ್ತಿದ್ದಾರೆ. ಜಾಸ್ತಿ ನಮ್ಮ ಬಗ್ಗೆ ನಾವು ಮಾತಾಡೋದಕ್ಕಿಂತ ನಮ್ಮ ಕೆಲಸ ಮಾತಾಡಬೇಕು ಅನ್ನೋದನ್ನ ನಂಬಿರೋನು ನಾನು. ಬಟ್ ಅವ್ರಿಗೊಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು, ಅಂದರೆ ನಮ್ಮ ಪ್ರಾಡಕ್ಟ್ ಏನು ಅನ್ನೋದನ್ನ ಅವ್ರಿಗೆ ತೋರಿಸ್ಬೇಕು. ಆ ಕೆಲಸ ನಾವು ಮಾಡ್ತೀವಿ ಪ್ರತಿ ಸಲ. ಅಂದರೆ ಟ್ರೈಲರ್ ಬಿಡೋದಾಗ್ಬೋದು ಅಥವಾ ಪೋಸ್ಟರ್ ಡಿಸೈನ್ಸ್ ಎಲ್ಲ ಆಗ್ಬೋದು, ಅವ್ರಿಗೆ ಇಷ್ಟ ಆಗೋ ಥರದ್ದು ಏನು ಎಲಿಮೆಂಟ್ಸ್ ಇರುತ್ತೆ ಅದನ್ನು ಕೊಡ್ತೀವಿ. ಈ ರಾಮಾಚಾರಿ ರಾಮಾಚಾರಿ ರಾಮಾಚಾರಿ. ನಮ್ಮ ಯಶ್ ಅವರು ಯಾವುದೇ ಸಿನಿಮಾ ಒಪ್ಕೊಂಡ್ರು ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಆ್ಯಂಡ್ ನಿಮ್ಮ ಲುಕ್ಸೂ ಅಷ್ಟೇ ಡಿಫ್ರೆಂಟಾಗಿ ಹೋಗ್ತಾ ಇರುತ್ತೆ. ಹೆಂಗೆ ಯೋಚನೆ ಮಾಡ್ತೀರಾ? ಬಿಕಾಸ್ ನೆಕ್ಸ್ಟ್ ಸಿನಿಮಾ ಅಂತ ಬಂದಾಗ ಎಷ್ಟೊಂದು ಸಿನಿಮಾಗಳನ್ನ ಮಾಡಿದ್ದೀರಾ, ಏನಾದರೂ ಡಿಫ್ರೆಂಟ್ ಕೊಡಲೇಬೇಕು. ಸೊ ಹೇಗೆ? ಅದು ನಾನು ಡಿಫ್ರೆಂಟ್ ಮಾಡಬೇಕು ಅಂತ ಯಾವುದು ಮಾಡಲ್ಲ. ಆ ಪಾತ್ರ ಏನು ಕೇಳುತ್ತೆ ಅದೆಲ್ಲ ನಮ್ಮ ಡೈರೆಕ್ಟರ್ಗಳಿಗೆ ಹೋಗುತ್ತೆ ಕ್ರೆಡಿಟ್. ಯಾಕಂದರೆ ಅವ್ರ ಹತ್ರದೊಂದು ಬೇರೆ ಥರದ ಪಾತ್ರ ಕ್ರಿಯೇಟ್ ಮಾಡ್ಕೊಂಡು ಬಂದಾಗ ಇದಕ್ಕೆ ಏನು ಬೇಕು, ಯಾವ ಗೆಟಪ್ಪಲ್ಲಿ ಇದ್ದರೆ ಜನಕ್ಕೆ ಜಾಸ್ತಿ ನಂಬಿಕೆ ಬರುತ್ತೆ, ಆ ಪಾತ್ರನ ಅರ್ಥ ಮಾಡ್ಕೋತಾರೆ ಅಂತ ನನಗೊಂದು ಐಡಿಯಾ ಬರುತ್ತೆ. ಅದ್ರ ಮೇಲೆ ವರ್ಕ್ ಮಾಡೋದು. ನೀವು ರಾಮಾಚಾರಿ ನೋಡಿದ್ರೆ ತುಂಬ ರಿಯಲಿಸ್ಟಿಕ್ ಕ್ಯಾರೆಕ್ಟರ್, ಸಿಂಪ್ಲಿಸಿಟಿ. ಅಂದರೆ ಪ್ರತಿಯೊಬ್ಬ ಲೋಕಲ್ ಹುಡುಗ ಅನ್ಸೋ ಥರ ಪಾತ್ರ ನಿಮಗೆ. ಒಬ್ಬ ಕನ್ನಡದ ಹುಡುಗ, ಇವತ್ತಿನ ಜನ್ರೇಷನ್ ಹುಡುಗ, ಹಾಗಂತ ಹೈ ಕ್ಲಾಸ್ ಹುಡುಗ ಅಲ್ಲ, ಒಂದು ಮಿಡಲ್ ಕ್ಲಾಸ್ ನಮ್ಗಳ ಥರ. ಈಗ ನಾವೆಲ್ಲ ತುಂಬ ರಿಲೇಟ್ ಮಾಡ್ಕೊಳ್ಳೋಂಥ ಪಾತ್ರ. ಸೊ ಅದರಿಂದ ನಾನು ತುಂಬ ನ್ಯಾಚುರಲ್ ಆಗಿ ಇಟ್ಟಿದ್ದೀನಿ ಆ ಪಾತ್ರನ. ಡ್ರೆಸ್ಸಲ್ಲಿ ಸ್ವಲ್ಪ ಬೇರೆ ಮಾಡಿದ್ದೀವಿ, ಅದರದೇ ಆದ ಒಂದು ಪ್ಯಾಟರ್ನ್ ಕಾಣಲಿ ಅನ್ನೋ ಥರ. ಅದು ಬಿಟ್ಟರೆ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ. ಒಂದು ಸ್ಲಿಪ್ಪರ್ ಹಾಕ್ಕೊಂಡು ನಾರ್ಮಲ್ ಹುಡುಗರು ಹೇಗಿರ್ತಾರೆ ಇವತ್ತಿನ ದಿನ, ಅಂದರೆ ಅವನ ಅಪಿಯರೆನ್ಸ್ಗಿಂತ ಅವ್ನ ಪರ್ಸ್ನಾಲಿಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡುವಂಥ ಹುಡುಗ. ಏನಾಯ್ತು ಅವನಿಗೆ? ನನ್ನ ಪ್ರಕಾರ ರಾಮಾಚಾರಿಗೆ ಲವ್ ಆಗಿದೆ. ಚಿಕ್ಕಪ್ಪ, ಯಾರು ಆ ನತದೃಷ್ಟ ಹುಡುಗಿ? ಅವ್ರು ಸೇದೋದು ಒಳ್ಳೆ ಸಿಗರೇಟಾ ಕೆಟ್ಟ ಸಿಗರೇಟಾ? ಸಿಗರೇಟ್ ಕೆಟ್ಟದಿರ್ಬೋದು, ಆದ್ರೆ ಅವನ್ ಒಳ್ಳೆಯವನು. ಯಾರಲ್ಲಿ ಸೌಂಡು ಮಾಡೋದು, ಸುಮ್ನಿರ್ರಿ ಚಾರಿ ಬೈಬೋದು. ರಾಮಾಚಾರಿ, ನೀವು ಕಾಲೇಜಿಗೆ ಬರ್ತೀರಾ, ಕ್ಲಾಸಿಗೆ ಯಾಕೆ ಬರಲ್ಲ? ನಾವು ಕ್ಲಾಸ್ ಅಲ್ಲ, ಮಾಸ್. ಏನು
ಜಸ್ಟ್ ಫ್ರೆಂಡ್ಸ್ ಅಂತ ಅಷ್ಟೊಂದ್ ಸತಿ ರಿಪೀಟ್ ಮಾಡ್ದೆ. ಅಲ್ಲ ನೀನು ಹೇಳಿದನ್ನೇ ಮೇಂಟೈನ್ ಮಾಡೋದ್ನಪ್ಪ, ಆಮೇಲೆ ಅವ್ರು ನಮ್ಮ ಲವರ್ಸ್ ಅನ್ಕೊಂಡ್ಬಿಟ್ರೆ. ಯಶ್ ಅವ್ರು ಇದ್ದಾರೆ ಒಂದು ಸಿನಿಮಾಲಿ ಅಂದಿದ ತಕ್ಷಣ ಹುಡುಗಿರ್ಗಂತೂ ಇಂಥ ಬಾಯ್ ಫ್ರೆಂಡೇ ಸಿಗಬೇಕು ಅಂತ ಇಷ್ಟಪಟ್ಬಿಡ್ತೀವಿ. ಆ್ಯಂಡ್ ಹುಡುಗರಿಗಂತೂ ಏನು ಲುಕ್ಕಪ್ಪ ಅನ್ಸುತ್ತೆ, ಚಿಕ್ಕವ್ರಿಗಂತೂ ಯಶು ಅಂತ ಅನ್ಸುತ್ತೆ, ದೊಡ್ಡವ್ರಿಗಂತೂ ಏನೋ ನನ್ನ ಮಗ ಅನ್ನೋ ರೇಂಜಲ್ಲಿ ಇರುತ್ತೆ. ಸೊ ಹೇಗೆ ಎಲ್ಲ ವರ್ಗದವ್ರನ್ನೂ ಕೂಡ ಎಲ್ಲ ವರ್ಗದವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ? ಇಲ್ಲ ಕೆಲವೆಲ್ಲ ಗೊತ್ತಿಲ್ಲ, ನನಗೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ ನೀವು ದೊಡ್ಡವರು ಇಷ್ಟಪಡೋದಕ್ಕೆ ಕೆಲವು ಕಾರಣಗಳು ಕೊಡ್ಬೋದು, ಮಕ್ಕಳು ಯಾಕೆ ಇಷ್ಟಪಡ್ತಾರೆ ಅಂತ ಕಾರಣ ಕೊಡೋಕ್ಕಾಗಲ್ಲ. ನನಗೂ ತುಂಬ ಆಶ್ಚರ್ಯ ಆಗುತ್ತೆ. ಎಷ್ಟೊಂದು ಕಡೆ ಮಕ್ಕಳು ಇಷ್ಟಪಡ್ತಾರೆ, ನನ್ನ ಸಖತ್ ಇಷ್ಟಪಡ್ತಾರೆ. ನನಗೆ ಆಶ್ಚರ್ಯ ಅದು ಯಾಕೆ ಏನು ನನಗೆ ಗೊತ್ತಿಲ್ಲ. ಮೇ ಬಿ ನಾನು ಅನಲೈಸ್ ಮಾಡೋದು ಮಕ್ಳಿಗೆ ಡ್ಯಾನ್ಸ್ ಮಾಡೋರು ಇಷ್ಟ ಆಗ್ಬೋದಾ ಅಂತ ಅನ್ಸುತ್ತೆ. ಅದೆಲ್ಲ ನೋಡುವಾಗ ಆಶ್ಚರ್ಯ ಆಗುತ್ತೆ, ಏನಕ್ಕೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಹಿರಿಯರು ಪ್ರಾಬ್ಲಿ ನನಗೆ ಸೀರಿಯಲ್ಸ್ ನಾನು ತುಂಬ ಮಾಡಿದಾಗ ಎಲ್ಲ ಮನೆ ಜನ ಎಲ್ಲ ಸುಮಾರು ಜನ ಅಂದ್ಕೊಂಡಿದ್ರು. ನನಗೆ ಸಿಕ್ಕಿದಾಗೆಲ್ಲ ಒಂದು ಕಾಮನ್ ಡೈಲಾಗ್ ಹೇಳ್ತಾರೆ ಎಲ್ಲರೂ, ನೀನು ಸೀರಿಯಲ್ ಮಾಡ್ಬೇಕಾದ್ರೆ ನಾನು ಹೇಳ್ತಿದ್ದೆ ಕಣಪ್ಪ ಹುಡುಗ ಹೀರೋ ಆಗ್ತಾನೆ ಅಂತ ನಮ್ಮ ಮನೇಲಿ ಚಾಲೆಂಜ್ ಕಟ್ಟಿದ್ದೆ ಅಂತೆಲ್ಲ ಕೆಲವ್ರು ಹೇಳ್ತಾ ಇರ್ತಾರೆ. ಅಂದರೆ ಅವರು ಇಷ್ಟಪಟ್ಟು ಬಯಸಿ ಆಶೀರ್ವದಿಸಿದ್ದು ನನಗದು ಒಳ್ಳೆಯದಾಗಿದೆ. ಆ್ಯಂಡ್ ನಾನು ಪಾತ್ರ ಮಾಡ್ಬೇಕಾದ್ರೂ ತುಂಬ ಗಮನ ಇಟ್ಕೋತೀನಿ, ಯಾಕಂದರೆ ಎಲ್ಲರೂ ಕೂತು ನೋಡೋವಂಥ ಸಿನಿಮಾ ಆಗಬೇಕು. ಆ್ಯಂಡ್ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ನಾನು ಸಿನಿಮಾ ನೋಡಬೇಕಾದ್ರೆ ಪಕ್ಕದಲ್ಲಿ ನನ್ನ ತಂದೆ ತಾಯಿ ಕೂರಿಸ್ಕೊಂಡು ಮುಜುಗರ ಇಲ್ಲದೆ ನಾನು ನೋಡಬೇಕು. ಆ ಥರ ಸಿನಿಮಾ ಮಾತ್ರ ನಾನು ನೋಡೋಕೆ ಇಷ್ಟಪಡೋದು, ಮಾಡೋಕೆ ಇಷ್ಟಪಡೋದು. ಆ್ಯಂಡ್ ಬೇರೆಯವ್ರಿಗೆ ಮುಜುಗರ ಪಡೋ ಥರದ್ದು ಇರಬಾರ್ದು ಅಂತ ಆ ಕಾರಣಗಳಿಂದ ಹಿರಿಯರು. ಇನ್ನು ಹುಡುಗರು, ಇನ್ನು ಪಡ್ಡೆ ಹುಡುಗರು ನನಗೆ ಇಲ್ಲ, ನನಗೆ ಜಾಸ್ತಿ ಆ್ಯಕ್ಚುಲಿ ಜನ ಅನ್ಕೋತಾರೆ ಹುಡುಗಿರ್ ಫ್ಯಾನ್ಸ್ ಇದ್ದಾನೆ ಅಂತ. ಬಟ್ ನನಗೆ ಹುಡುಗರು ತುಂಬ ಹುಚ್ಚು, ಇದು ಎಲ್ಲೋದ್ರು ಅಣ್ತಮ್ಮ ಅಂತ ಇದು ಮಾಡ್ತಾರೆ, ಭಾಳ ಪ್ರೀತಿ ಇಟ್ಟಿದ್ದಾರೆ. ನಾನು ಹೇಳ್ತಿರ್ತೀನಿ ಯಾವಾಗಲೂ ಅಷ್ಟೇ. ಅದಕ್ಕೆ ಆ ಒಂದು ಪ್ರೀತಿಗೆ ನಾವು ಒಂದು ಗೌರವ ತರೋ ರೀತಿ ನಡ್ಕೋಬೇಕಷ್ಟೆ. ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಣ್ತಮ್ಮ ಎಲೆಯ ಮ್ಯಾಲೆ ಎಳ್ಳು ನೀರು ಬಿಟ್ಟು ಹೋದ್ಲು ನೋಡೋ ಅಣ್ತಮ್ಮ. ವೆಲ್ ಯಶೋರಿಗೆ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ರಾಮಾಚಾರಿ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸ್ಪೆಷಲ್. ನಮ್ಮ ಜೊತೆಗೆ ಯಶ್ ಅವರು ಇದ್ದಾರೆ, ಅವರ ಪ್ರೀತಿಯ ಮಾತುಗಳನ್ನ ಕೇಳೋಣ ಬನ್ನಿ. ಹಾಗೆ ವಿಷ್ಣು ಸರ್ ಅವರ ಟ್ಯಾಟೂ ಒಂದು ಪ್ಲಸ್ ಚಿತ್ರದಲ್ಲಿ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಇಲ್ಲ, ಅದು ಭಾಳ ದೊಡ್ಡ ವಿಷಯ. ಇಡೀ ಸಿನಿಮಾಲಿ ಒಂದು ಕೋರ್ ಪಾಯಿಂಟ್ ಅದಾಗಿರುತ್ತೆ. ಯಾವುದೇ ಕಾರಣಕ್ಕೂ ಸುಮ್ಮನೆ ಏನೋ ಬಳಸ್ಕೋಬೇಕು ಅನ್ನೋ ಥರ ಬಳಸಿರೋದಲ್ಲ. ಭಾಳ ಸಿನಿಮಾ ನೀವು ನೋಡ್ತಾ ಇದ್ರೆ ಅದು ಇಳಿಯುತ್ತೆ ನಿಮಗೆ, ಆ ಪಾತ್ರ ಯಾಕೆ ಆ ಥರ ಇದೆ. ಆ್ಯಂಡ್ ಆ ಪಾತ್ರದ ಇನ್ಫ್ಲುಯೆನ್ಸ್ ಮೇಲೆ ಹೋಗೋವಂಥ ಒಂದು ಸಿನಿಮಾ ಇದು. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಹಾವಿನ ದ್ವೇಷ 12 ವರುಷ. ಆ್ಯಂಡ್ ಎಕ್ಸ್ಟ್ರೀಮ್ ಫ್ಯಾನ್ ಅಂತ ಈಗ ನೀವು ಕೆಲವರು ಪ್ರೀತಿ ಎಕ್ಸ್ಪ್ರೆಸ್ ಮಾಡೋದು ಕೆಲವು ರೀತಿಗಳಿರುತ್ತೆ. ಸೊ ಈ ಸಿನಿಮಾಲಿ ಯಾವ ರೀತಿ ಮಾಡ್ಬೋದು ನಾವು ಅಂತ ಯೋಚನೆ ಮಾಡಿದಾಗ ಡೈರೆಕ್ಟರ್ ಸಂತೋಷ್ ಬೇಸಿಕಲಿ ದೊಡ್ಡ ಫ್ಯಾನ್ ವಿಷ್ಣುವರ್ಧನ್ ಅವರು. ಸೊ ಅವನು ಬಂದು ಹೇಳ್ದ, ಹಿಂಗಿದೆ ಸರ್, ಒಂದು ಐಡಿಯಾ ಇದೆ ನನಗೆ, ಎದೆ ಮೇಲೆ ಅಚ್ಚೆ ಹಾಕ್ಸ್ಕೋಬೇಕು ಅಂತ. ನಿಮಗೇನು ಅದು ಬಿಡಪ್ಪ, ನನಗೇನಿದು ನನ್ನ ಥಿಂಕಿಂಗ್ ಏನಂದರೆ, ನಾವೆಲ್ಲ ಇವತ್ತು ಏನೇ ಮಾಡ್ಬೋದು, ಅವ್ರು ಹಾಕ್ಕೊಟ್ಟಿರೋ ರೂಟ್ಸ್ ಮೇಲೆ ನಾವು ಬದುಕ್ತಾ ಇರೋದು. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣು ಸರು, ಶಂಕರ್ ನಾಗು, ಅಂಬರೀಷ್ ಅಣ್ಣ, ಅನಂತ್ ನಾಗ್ ಅವರು, ಇವರೆಲ್ಲ ಪ್ಯಾರಲಲ್ಲಿ ಎಷ್ಟೋ ದಿನ ಇಂಡಸ್ಟ್ರಿನ ಕಟ್ಟಿರೋ ಅಂಥವ್ರು. ಅವ್ರ ಸಿನಿಮಾ ನೋಡ್ತಾ ಬೆಳೆದವ್ರು ನಾವೆಲ್ಲ. ನನಗೇನಂದರೆ, ಒಂದು ಸಿನಿಮಾಗೆ ನಾನು ಮಾಡೋದ್ರಿಂದ ಪ್ಲಸ್ ಆಗುತ್ತೆ ಅಂದರೆ, ಒಂದಷ್ಟು ಜನ ಒಂದು ವರ್ಗ ಎಂಜಾಯ್ ಮಾಡ್ತಾರೆ ಅಂದರೆ ವೈ ನಾಟ್. ಆ್ಯಂಡ್ ನಮಗೆ ಗೌರವ ಇದೆ ಅವ್ರ ಬಗ್ಗೆ. ಸೊ ನಾನೊಬ್ಬ ಫ್ಯಾನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಇಟ್ಸ್ ಅ ಪಾತ್ರ, ಮಾಡೋಣ ಸಂತು ಅಂತ ಹೇಳಿದೆ. ಅದಕ್ಕೆ ತುಂಬ ವರ್ಕ್ ಮಾಡಿದ್ವಿ, ಅಂದರೆ ಪರ್ಫೆಕ್ಟಾಗಿ ಬರಬೇಕು ಅಂತ. ಮಯೂರ್ ಅಂತ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಅದನ್ನ ಇಡೀ ಸಿನಿಮಾ ರಿಟೈನ್ ಮಾಡೋದು ತುಂಬ ಕಷ್ಟ ಇತ್ತು. ಎವ್ರಿ ಡೇ ಅದಕ್ಕೊಂದು ½ ಆನ್ ಅವರ್ ಸ್ಪೇರ್ ಮಾಡ್ತಿದ್ವಿ. ಬಟ್ ಖುಷಿ ಆಗ್ತಿತ್ತು ನಮಗೆ. ಆ್ಯಂಡ್ ನಾವೆಲ್ಲರೂ ಯಾವುದೋ ಒಂದು ಹಂತದಲ್ಲಿ ಎಲ್ಲ ನಮ್ಮ ನಟರುಗಳ ಇನ್ಫ್ಲುಯೆನ್ಸಲ್ಲಿ ಬದುಕಿರ್ತೀವಿ, ಯಾವುದೋ ಒಳ್ಳೆ ವಿಷಯಗಳು ತೊಗೊಂಡಿರ್ತೀವಿ. ಸೊ ಆ ಥರ ಕನೆಕ್ಟ್ ಆಗೋ ಪಾತ್ರ ಇಲ್ಲಿ ನಾವು ಫ್ಯಾನ್ನ ಹೀರೋ ಮಾಡಿರೋದು. ಅದೊಬ್ಬ ಯಶ್ ಅಥವಾ ಒಬ್ಬ ಸ್ಟಾರ್ ಆಗಿ ನಾವಲ್ಲಿ ನಿಂತ್ಕೊಳ್ಳೋದಲ್ಲ, ಒಬ್ಬ ಕಾಮನ್ ಮ್ಯಾನ್. ಯಾರೊಬ್ಬ ಹೀರೋ ಫ್ಯಾನ್ ಅಂತ ಅವ್ನಿಗೆ ಎಷ್ಟಿರುತ್ತೆ ಪ್ರೀತಿ, ಬದುಕಲ್ಲಿ ಎಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ ಒಂದು ಸಿನಿಮಾ ಅನ್ನೋದೇ ರಾಮಾಚಾರಿ.
ಓಕೆ, ಸೊ ಹಿಂದಿನ ರಾಮಾಚಾರಿಗೂ ಈಗಿನ ರಾಮಾಚಾರಿಗೂ ಏನು ವ್ಯತ್ಯಾಸ ಸಂದರ್ಭಗಳು ಬೇರೆ, ಬಟ್ ಪಾತ್ರದ ಮೆಂಟ್ಯಾಲಿಟಿ ಒಂದೇ. ಅಂದರೆ ನಾನು ನೋಡ್ದಂಗೆ ಇವತ್ತವರೆಗೂ ಮೋಸ್ಟ್ ಅಗ್ರೆಸಿವ್ ಕ್ಯಾರೆಕ್ಟರ್ ಅಂದರೆ ಅದೇ ರಾಮಾಚಾರಿ ಪಾತ್ರ ಏನಿದೆ ನಾಗರಾವ್ ಚಿತ್ರದಲ್ಲಿ. ಅದಾದಮೇಲೆ ಎಷ್ಟೋ ಡೆಬ್ಯೂ ಫಿಲ್ಮ್ಸ್ ಎಲ್ಲರದು ಬಂದಿದೆ, ಸಕ್ಸಸ್ ಆಗಿರ್ಬೋದು, ಬಟ್ ಅಷ್ಟು ಬೆಸ್ಟ್ ಡೆಬ್ಯೂ ನನ್ನ ಪ್ರಕಾರ ಇಡೀ ಇಂಡಿಯಾಲೇ ಯಾವುದೂ ಇಲ್ಲ. ಯಾಕಂದ್ರೆ ಆ ಪಾತ್ರ ನೋಡ್ತಾ ಇದ್ದರೆ ಒಂದು ಇನ್ನೋಸೆನ್ಸ್ ಇದೆ, ಬಟ್ ಅದೇ ರೀತಿ ಸ್ಟ್ರೈಟ್ ಫಾರ್ವರ್ಡ್, ನ್ಯಾಯ ನೀತಿ, ಒಂದು ಎಥಿಕ್ಸ್ ಇರುತ್ತೆ, ವ್ಯಾಲ್ಯೂಸ್ ಇರುತ್ತೆ. ಆ ರೀತಿ ಒಂದು ಡಿಫೈನ್ ಮಾಡಿದ್ದಾರೆ ಪುಟ್ಟಣ್ಣವರ ಪಾತ್ರ. ಆ್ಯಂಡ್ ವಿಷ್ಣು ಸರ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಆ ದೇವರನೆಂದಿಗೂ ದೂರೋದಿಲ್ಲ, ನಂಬಿಕೆ ನೀಗೊಲ್ಲ, ನಾ ದಾರಿ ತಪ್ಪೊಲ್ಲ, ನಾ ಇಟ್ಟರೆ ಶಾಪ ಕೊಟ್ಟರೆ ವರ, ನೀತಿಯ ಮೀರೊಲ್ಲ, ನಾ ಒಲಿದರೆ ಕೇಳಿಲ್ಲ, ಆ ಕ್ರೋಶದ ಉರಿ ನಾನು, ಆವೇಗದ ವಶ ನಾನು, ಆ ಪ್ರೇಮಕ್ಕೆ ಒಲಿದೇನು. ಚಿತ್ರದ ನಾಯಕಿ ನಮ್ಮ ರಾಧಿಕಾ ಪಂಡಿತ್ ಅವರು. ಸೊ ಅವರ ಮೊದಲನೇ ಸಿನಿಮಾ ನಿಮ್ಮ ಜೊತೆಗೆ ಮೊಗ್ಗಿನ ಮನಸ್ಸು ಆಗಿರ್ಬೋದು ಆ್ಯಂಡ್ ಡ್ರಾಮಾ ಆಗಿರ್ಬೋದು, ಎಲ್ಲವೂ ಒಂಥರ ವಿಭಿನ್ನ ಕಥೆಯನ್ನು ಹೊಂದಿರುವಂಥ ಚಿತ್ರ. ಅಗೇನ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಆ ಪೋಸ್ಟರ್ಸಲ್ಲೇ ನಮ್ಗೆ ಹಬ್ಬ ನೋಡೋದಕ್ಕೆ ನಿಮ್ಮಿಬ್ಬರನ್ನ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರ ಬಗ್ಗೆ? ರಾಧಿಕಾ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್, ತುಂಬ ಈಸಿ ಅವ್ರ ಜೊತೆ ವರ್ಕ್ ಮಾಡೋದು. ಯಾಕಂದರೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಆ್ಯಂಡ್ ಪ್ರತಿ ಪಾತ್ರನ ಅರ್ಥ ಮಾಡಿಕೊಂಡು ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡೋಂಥ ನಟಿ. ಅವ್ಳ ಪರ್ಫಾರ್ಮೆನ್ಸೇ ನಿಮ್ಗೆ ಹೈಲೈಟು. ಕೆಲವು ಸೀನ್ಗಳನ್ನಂತೂ ನಮಗೆ ಭಯ ಆಯಿತು. ಒಂದು ಹಾಸ್ಪಿಟಲ್ ಒಂದು ಸೀನ್ ಬರುತ್ತೆ, ಒನ್ ಟೇಕಲ್ಲಿ ತೆಗೆದಿದ್ದು. ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂದರೆ ಎಲ್ಲ ಸೈಲೆಂಟಾಗಿ ಜಯಣ್ಣ ಎಲ್ಲ ಕೂತಿದ್ರು, ನಾವೆಲ್ಲ ಕ್ಲಾಪ್ಸ್ ಹೊಡೆದ್ಬಿಟ್ವಿ. ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ. ಅವರು ಸೇದೋದು ಒಳ್ಳೆ ಸಿಗರೇಟಾ ಕೆಟ್ಟ ಸಿಗರೇಟಾ? ಏನು ಜಸ್ಟ್ ಫ್ರೆಂಡ್ಸ್ ಅಂತ ಅಷ್ಟೊಂದು ಸತಿ ರಿಪೀಟ್ ಮಾಡ್ದೆ? ಅಲ್ಲ, ನೀನ್ ಹೇಳಿದನ್ನೇ ಮೇಂಟೈನ್ ಮಾಡಿದ್ನಪ್ಪ. ಆಮೇಲೆ ಅವ್ರು ನಮ್ಮ ಲವರ್ಸ್ ಅನ್ಕೊಂಡ್ಬಿಟ್ರೆ? ಅಂದ್ರೆ ನಾವಿಬ್ರು ಲವರ್ಸ್ ಅಲ್ವಾ? ಚಿತ್ರದ ಪ್ರೊಡ್ಯೂಸರ್ಸ್ ಅಂತೂ ಇಂಡಸ್ಟ್ರಿಯಲ್ ಈಗ ರಿಚೆಸ್ಟ್ ಮೂವಿಯನ್ನ ಕೊಡುವಂತಹ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬೋದು. ಅಂಡ್ ನಿಮ್ಮ ಹಾಗೂ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್, ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಜಯಣ್ಣ ಭೋಗಣ್ಣ ಅವರು ಅದ್ಭುತವಾದ ನಿರ್ಮಾಪಕರು. ನನ್ನ ಪ್ರತಿ ಸಿನಿಮಾನ ನಾನು ಇದನ್ನೇ ಹೇಳ್ತಾ ಬಂದಿದ್ದೀನಿ. ಅವರು ಕಥೆ ಕೇಳಲ್ಲ, ಬೇರೆ ಇನ್ನೇನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಪ್ರತಿ ಸಿನಿಮಾ ನನ್ನನ್ನು ನಂಬಿ ಅಷ್ಟು ಪ್ರೀತಿಯಿಂದ, ಕೆಲವೊಮ್ಮೆ ಬಜೆಟ್ ಎಲ್ಲ ಜಾಸ್ತಿ ಆಗುತ್ತೆ, ಕೆಲವೊಮ್ಮೆ ಖರ್ಚು ನಾವು ಹೇಳ್ದು ಮಾಡಿಸಿ ಇದು ಮಾಡಿದ್ದೀವಿ, ಆದರೆ ಖುಷಿಯಾಗಿ ಮಾಡ್ತಾರೆ. ಅದು ಪ್ರತಿಯೊಂದು ಪ್ರೊಡ್ಯೂಸರ್ ಕೆಲಸ ಗೊತ್ತು ಅವ್ರಿಗೆ. ತುಂಬ ಪ್ರೀತಿಯಿಂದ, ಜವಾಬ್ದಾರಿ ಇದೆ ಅವರಿಗೆ. ಒಂದು ಸಿನಿಮಾ ಕೊಡಬೇಕು ಅಂದರೆ ನನಗಿಂತ ಜಾಸ್ತಿ ನಿಮ್ಮ ಸಿನಿಮಾ ಓದ್ ಸಿನಿಮಾ ಹಿಂಗೆ ತೊಗೊಂಡಿದ್ದಾರೆ, ಇದನ್ನು ಕಾಯ್ತಾರೆ, ಪರವಾಗಿಲ್ಲ ಹಾಕಿ, ಜಾಸ್ತಿ ಹಾಕಿ ಮಾಡಿ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಂಥ ನಿರ್ಮಾಪಕರಿದ್ದಾಗ ಭಾಳ ಖುಷಿಯಾಗುತ್ತೆ. ಅದನ್ನು ಏನು ಬೇಕು ಕೊಟ್ಟು ಒಂದು ಒಳ್ಳೆ ಸಿನಿಮಾ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಸಾಂಗ್ಸ್ ಎಲ್ಲ ನೀವು ನೋಡಿದ್ರೆ ತುಂಬ ಖರ್ಚು ಮಾಡಿ ತೆಗೆದಿದ್ದೀವಿ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಾಂಗ್ ಆಗ್ಬೋದು, ಇನ್ನೊಂದು ಇಂಟ್ರೊಡಕ್ಷನ್ ಸಾಂಗ್ ತೆಗೆದಿದ್ದೀವಿ. ಎಲ್ಲ ನಿಮ್ಗೆ ನೋಡಿದ್ರೆ ಕ್ವಾಲಿಟಿ ನೀವು ನೋಡಿದಾಗ ಭಾಳ ಖುಷಿ ಪಡ್ತೀರಾ. ಸೊ ಈ ಥರ ಅದ್ಭುತವಾದ ನಿರ್ಮಾಪಕರ ಜೊತೆ ಕೆಲಸ ಮಾಡೋಕ್ಕೆ ಖುಷಿಯಾಗಿದೆ. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ, ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹತ್ತನ, ಡೇಟದು ಫಿಕ್ಸ್ ಇದೆ, ತಿಂಗಳು ಗೊತ್ತಿದೆ, ಬ್ಲಸ್ಸಿಂಗ್ ಮಾಡ್ಬಿಟ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ದುಃಖಗೋ ಗೌರಿ ರಾಮಚಾರಿ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ, ದುಃಖಗೋ ಗೌರಿ ರಾಮಚಾರಿ. ಯಶ್ವರ್ ಮಾತುಗಳನ್ನ ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಈಗ ಒಂದು ಪುಟ್ಟ ವಿರಾಮವನ್ನ ತಗೊಳ್ಳೋಣ. ಎಲ್ಲೂ ಹೋಗ್ಬೇಡಿ, ಅಲ್ಲೇ ಇರಿ. ರಾಮಾಚಾರಿ ರಾಮಾಚಾರಿ ವೆಲ್ಕಮ್ ಬ್ಯಾಕ್
ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಸ್ಪೆಷಲ್ನಲ್ಲಿ ನಮ್ಮ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಇದ್ದಾರೆ. ಬನ್ನಿ ಹಾಗಿದ್ರೆ ಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ನಮ್ಮ ಯಶ್ ಅವರು ಯಾವುದೇ ಸಿನಿಮಾದಲ್ಲಿ ಅಭಿನಯಿಸಿದ್ರು ಎಲ್ಲ ಎಲಿಮೆಂಟ್ಸ್ ಇರುತ್ತೆ. ಅದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಆಕ್ಷನ್ ಇರಲೇಬೇಕು ನೀವಿದ್ರೆ, ಆ್ಯಂಡ್ ಪಂಚಿಂಗ್ ಡೈಲಾಗ್ಸ್ ಇರಲೇಬೇಕು ನಮಗೆ, ಆ್ಯಂಡ್ ಡಾನ್ಸ್ ಅಂತೂ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು ನಮಗೆ, ಪ್ರೀತಿ ಬೇಕು, ಕಾಮಿಡಿ ಅಂತ ಎಲ್ಲ ಇರಬೇಕು. ಅಲ್ಲೆಲ್ಲ ಬಂದ್ಬಿಡ್ತು, ಒಳ್ಳೆ ಸಿನಿಮಾ ಬೇಕು. ಎಕ್ಸಾಕ್ಟ್ಲಿ. ಸೊ ನೀವು ಈ ಸಿನಿಮಾಲಿ ನಾವು ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಸೊ ಈ ಸಿನಿಮಾಲಿ ಎಲ್ಲ ಇರುತ್ತಾ? ಖಂಡಿತ. ಸ್ಟಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ರವಿ ವರ್ಮಾ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಸ್ಟಂಟ್ಸು. ಬೇರೆ ಸ್ಟೈಲಾಗಿ ಹೋಗೋಣ ಈ ಸಿನಿಮಾಲಿ ಅಂತ ಹೇಳಿದ್ರು. ಅಂದರೆ ಗಜಕೇಸರಲ್ಲಿ ಎಗರೋದು ಇದು ಮಾಡೋದು ಎಲ್ಲ ರೀತಿ ಮಾಡಿಬಿಟ್ಟು ಆಗೋಗಿತ್ತು. ಸೊ ರವಿ ವರ್ಮಾ ಅವರಿಲ್ಲ, ಈ ಚೇಂಜ್ ಓವರ್ ಇರಬೇಕಂದ್ರೆ ಫೈಟ್ ಮಾಡೋದು ಒಂದು ಫೈಟ್ಗಿಂತ ಇನ್ನೊಂದು ಡಿಫ್ರೆನ್ಸ್ ಇರಬೇಕು. ಪಕ್ಕಾ ಸ್ಟೈಲ್ ಮೇಲೆ ಹೋಗೋಣ ಸರ್ ಈ ಸಿನಿಮಾ ಅಂತೇಳಿ ಪ್ಲ್ಯಾನ್ ಮಾಡಿದ್ರು. ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಇನ್ ಇಂಡಿಯಾ ನಾವು ಅವರು. ಎಲ್ಲ ತಮಿಳು, ತೆಲುಗು, ಹಿಂದಿಲೂ ಅವರು ಕೆಲಸದ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ನಮ್ಮವರೊಬ್ಬರು, ನಮ್ಮ ಕನ್ನಡಿಗರು ಹೊರಗಡೆ ಹೋಗಿ ನಮ್ಮ ಹೆಸರು ಜಾಸ್ತಿ ಮಾಡ್ತಿದ್ದಾರೆ. ಅದೇ ರೀತಿ ಜೊತೆಗೆ ನಮ್ಮ ಸಿನಿಮಾನು ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಒಳ್ಳೆ ಕ್ವಾಲಿಟಿ ಫೈಟ್ಸ್ ಇರುತ್ತೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸಂತೋಷ್ ಫೈಟ್ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರು ಪ್ರತಿ ಫೈಟನ್ನು ಮಾಸ್ಟ್ರು ಅವರು ಇಬ್ಬರು ಕೂತ್ಕೊಂಡು ಹೀಗೀಗೆ ಬರಬೇಕು ಅಂತ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಐ ಥಿಂಕ್ ಆಡಿಯನ್ಸ್ಗೆ ತೆರೆ ಮೇಲೆ ಒಂದು ಹಬ್ಬ ಥರ ಇರುತ್ತೆ. ಯಾರೋ ನೀನು? ರಾಮಾಚಾರಿ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ಸೊ ಯಶ್ ಅವ್ರು ಇದ್ದಾರೆ ಅಂದ ತಕ್ಷಣ ನಾವು ಯೂಶಲಿ ಏನಂತಂದರೆ ನಾವು ಏನೆಲ್ಲ ಎಲಿಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಹಾಗೆ ನಿಮ್ಮನ್ನು ನಾವು ರೆಪ್ರೆಸೆಂಟ್ ಮಾಡ್ಬೋದು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಅನ್ನೋದು. ಯಾಕಂದರೆ ಏನೋ ಒಂಥರ ಹೆಮ್ಮೆ. ಆ್ಯಂಡ್ ಜೊತೆಗೆ ನೀವು ಮಾಡುವಂಥ ಎಲ್ಲ ಪಾತ್ರಗಳಾಗಿರ್ಬೋದು, ಆ್ಯಂಡ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಇಲ್ಲಿವರೆಗೂ ನೀವು ಮಾಡಿದಂಥ ಪಾತ್ರಗಳಲ್ಲಿ ಎಷ್ಟು ವಿಭಿನ್ನತೆಯನ್ನು ಹೊಂದಿರುತ್ತೆ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ವಿಭಿನ್ನತೆ ಇದೆ. ಅಂದರೆ ಇಷ್ಟು ಮೆಚ್ಯೂರ್ಡ್ ರೋಲ್ ನಾನು ಮಾಡಿಲ್ಲ. ಅಂದರೆ ಹುಡುಗಾಟಿಗೆ ನನಗೆ ಫ್ಯಾನ್ಸ್ಗೆ ಇಷ್ಟಪಡೋ ಥರದ್ದು ತರಲೆತನಗಳು ಅದೆಲ್ಲ ಇರುತ್ತೆ. ಜೊತೆಗೆ ನಿಮಗೆ ಸೆಕೆಂಡ್ ಹಾಫಲ್ಲಿ ಆ ಪಾತ್ರ ತಗೊಳ್ಳೋ ತಿರುವಿದೆಯಲ್ಲ, ತುಂಬಾ ತೂಕವಾದ ಇದು. ಅಂದರೆ ಹುಡುಗರು ಇವತ್ತು ನಮ್ಮನ್ನು ಫಾಲೋ ಮಾಡೋ ಸ್ಟೇಜ್ ಬಂದಾಗ ನನಗೇನು ಭಯ ಆಗುತ್ತೆ ಅಂದರೆ ಸಣ್ಣ ಸಣ್ಣ ವಿಷಯಗಳನ್ನ ಆ ರೀತಿ ಫಾಲೋ ಮಾಡಬೇಕಾದ್ರೆ ಎಲ್ಲೋ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ. ಸೊ ಚಿಕ್ಕ ಚಿಕ್ಕ ವಿಷಯಗಳು ಅಂದರೆ ಗ್ರೇಟ್ ಏನೋ ನಾವೇನೋ ಸೊಸೈಟಿಲಿ ಚೇಂಜಸ್ ತರೋ ಥರದಲ್ಲ, ಬಟ್ ನಡವಳಿಕೆ ಹೇಗಿರಬೇಕು, ಅಥವಾ ಹೀರೋ ಅನ್ನಿಸ್ಕೊಳ್ಳೋದಕ್ಕೆ ಬರೀ ನೋಡೋಕ್ಕೆ ಚಂದ ಅಥವಾ ರಿಚ್ ಡ್ಯಾನ್ಸ್ ಮಾಡ್ಕೊಂಡು ಸಾಂಗ್ ಮಾಡ್ಕೊಳ್ಳೋದು ಅಲ್ಲದೆ ಬದುಕಿಗೆ ಬೇಕಾದ ಒಂದಷ್ಟು ವಿಷಯಗಳು, ಅಂದರೆ ನಿಜ ಜೀವನದಲ್ಲಿ ಹೀರೋ ಅಂತ ಅನ್ನಿಸ್ಕೋಬೇಕಾದ ಏನಿದೆ ಆ ಅಂಶಗಳ ಪಾತ್ರದಲ್ಲಿದೆ. ಓಕೆ. ಸೊ ಚಿತ್ರದ ಎಲ್ಲ ಎಲಿಮೆಂಟ್ಸ್ ಬಗ್ಗೆ ಹೇಳ್ತಿದ್ದೀರಾ, ಇನ್ನಷ್ಟು ಕ್ಯೂರಿಯಾಸಿಟಿಯನ್ನು ಮೂಡಿಸ್ತಾ ಇದ್ದೀರಾ. ಸೊ ಐ ಥಿಂಕ್ ಆ್ಯಂಡ್ ಇದ್ರ ಮೂಲಕ ಮತ್ತೊಂದು ವಿಷಯ ಅಂತಂದರೆ ಚಿತ್ರದ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು. ಬಿಕಾಸ್ ತುಂಬ ಕನಸನ್ನು ಹೊತ್ತು ಬಂದಿರ್ತಾರೆ ಅವರು. ಆ್ಯಂಡ್ ಜೊತೆಗೆ ಅವ್ರು ಬಂದು ನಿಮ್ಮ ಹತ್ರ ಕಥೆಯನ್ನು ಹೇಳಿದಾಗ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ, ಸೊ ಏನು ಇಷ್ಟ ಆಯಿತು ನಿಮಗೆ ಅವರಲ್ಲಿ? ಸಂತೋಷ್ ನನಗೆ ಹಳೆ ಪರಿಚಯ. ರಾಕಿ ಚಿತ್ರಕ್ಕೆ ಒಂದು ಸಾಂಗ್ ಬರೆದಿದ್ದ ಅವರು. ಅವಾಗ ಕಾಲೇಜ್ ಸ್ಟೂಡೆಂಟ್ ಇನ್ನು. ಗಜಕೇಸರಿ ಡೈಲಾಗ್ಸ್ ಬರೆಯೋಕ್ಕೆ ಬಂದಾಗ ಜನರಲಾಗಿ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೆ. ನಾನು ನೋಡ್ತಾ ಇದ್ದೆ ಅವ್ನು ಕೆಲಸ ಮಾಡೋ ರೀತಿ, ಇಂಟ್ರೆಸ್ಟು, ಪ್ಯಾಷನ್ನು, ಎಷ್ಟು ವರ್ಕ್ ಮಾಡ್ತಿದ್ದಾನೆ ಎಲ್ಲ ನೋಡ್ತಾ ಇದ್ದೆ. ಕರೆದೆ ಒಂದಿನ, ಕರೆದು ಸಿನಿಮಾ ಕತೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಲ್ಲ, ಹೇಳು ಸ್ಟೋರಿ ಅಂತಂದೆ. ವಾಸ್ ಇನ್ನೂ ರೆಡಿ ಮಾಡ್ಕೋಬೇಕು, ರೆಡಿ ಮಾಡಿದ್ಮೇಲೆ ನಾನು ಬಂದು ಹೇಳ್ತೀನಿ. ರೆಡಿ ಮಾಡೋ ಅಷ್ಟರಲ್ಲಿ ಲೈನಪ್ ಮುಂದೆ ಹೋಗ್ಬಿಟ್ಟಿರುತ್ತೆ ಕಣ, ಬೇಗ ಮಾಡ್ಕೊಂಬ, ಬಂದು ಹೇಳಿ ಏನು ಮಾಡಿದ್ಯಾ, ಲೈನ್ ಇಷ್ಟ ಆದರೆ ಆಮೇಲೆ ಯೋಚನೆ ಮಾಡೋಣ, ಬಂದು ಹೇಳು. ಸರಿ, ಫೋನ್ ಮಾಡು. ನಾನು ಜಿಮ್ಮಲ್ಲಿದ್ದೆ, ವರ್ಕೌಟ್ ಮಾಡ್ತಾಯಿದ್ದೆ, ಗಜಕೇಸರಿಗೆ ರೆಡಿ ಆಗ್ತಿದ್ದ ಟೈಮು. ಸರಿ, ಇಲ್ಲೇ ಬಾ, ಇಲ್ಲೇ ಹೇಳು ನಿನ್ನ ಕತೆ, ನೋಡೋಣ ನೀನು ಹಣೆ ಬರ ಅಂತ ಸುಮ್ಮನೆ ತಮಾಷೆ ಮಾಡಿದೆ. ಸೊ ಜಿಮ್ಮಲ್ಲಿ ಕೂತ್ಕೊಂಡು ಕತೆ ಹೇಳ್ದ ಅವನು. ಹೇಳ್ತಿದ್ದಂಗೆ ನನಗೆ ಇಷ್ಟ ಆಯಿತು. ಆ ಲೈನ್ ತುಂಬ ಚೆನ್ನಾಗಿ ಸ್ಪಾರ್ಕ್ ಆಯಿತು. ಅದಾದಮೇಲೆ ಒಂದಷ್ಟು ಡಿಸ್ಕಸ್ ಮಾಡ್ಕೊಂಡು ನೋಡಿ ಹಿಂಗೆ ಬೆಟರ್ ಮಾಡ್ಬೋದಾ ಅಂತ. ಸರಿ ಅಂತ ಬಂದ, ಸೂಪರಾಗಿ ಮಾಡ್ಕೊಂಬಂದ. ಎನಿವೆ, ಫಸ್ಟ್ 5 ಹೈಲೈಟ್ಸ್ ಆಫ್ ದ ಮೂವಿ. ಫಸ್ಟ್ ಐ ಥಿಂಕ್ ನಮ್ಮ ಕಾಂಬಿನೇಷನ್ ತುಂಬ ಮಾತಾಡ್ತಾ ಇರೋದು, ನಾನು ಜನಗಳನ್ನ ಕೇಳ್ತಾ ಇರೋದು. ಎರಡನೇದು ಮ್ಯೂಸಿಕ್, ಖಂಡಿತವಾದ ಹೈಲೈಟು. ಇನ್ನೂ ದೊಡ್ಡ ಹೈಲೈಟು ಅಂದರೆ ವಿಷ್ಣು ಸರ್ ಒಂದು ನಾಗರಾವ್ ಇದಿರೋದು, ಅದೊಂದು ಹೈಲೈಟು ನಮ್ಮ ಚಿತ್ರಕ್ಕೆ. ಮೂರನೇದು ನಾನು ಹೇಳ್ದಂಗೆ ಕೆಲವು ಸೀನ್ಸ್ ಇದೆ ನಿಮಗೆ, ಪ್ರೀತಿ ಪ್ರಪೋಸ್ ಮಾಡೋ ರೀತಿ ಆಗ್ಬೋದು, ಕೆಲವು
ಅಂದರೆ ನಮ್ಮತನ ತುಂಬಿರುವಂಥ ನಮ್ಮ ಸಂಸ್ಕೃತಿ ತುಂಬಿರುವಂಥದ್ದು ಪ್ಲಸ್ ಇವನ್ ಕ್ಯಾರೆಕ್ಟ್ರು ಎರಡು ಬ್ಲೆಂಡ್ ಆಗೋ ಥರ. ಅಂದರೆ ಆ ಲೈನಲ್ಲಿರೋ ಚಿಕ್ಕ ಚಿಕ್ಕ ಸೂಕ್ಷ್ಮತೆಗಳು ಅದೊಂದು ಹೈಲೈಟ್ ಆಗುತ್ತೆ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫಿ, ನಮ್ಮ ಕ್ಯಾಮ್ರಾಮ್ಯಾನ್, ನಮ್ಮ ವೈದಿ, ಅದು ಮೇಜರ್ ಹೈಲೈಟು. ಯಶೋರ ನೀವಿದ್ದಾರೆ ಅಂದಾಗ ಫಸ್ಟು ನಾವು ಎಕ್ಸ್ಪೆಕ್ಟ್ ಮಾಡೋದು ಡಾನ್ಸ್. ಸೊ ಡಾನ್ಸ್ ಮಾಸ್ಟರ್ ಬಗ್ಗೆ ಹೇಳಿ. ಮುರಳಿ ಮಾಸ್ಟರ್ ಎಲ್ಲ ಸಾಂಗ್ಸು ಒಬ್ಬರೇ ಮಾಡೋದು, ಸಿಂಗಲ್ ಕಾರ್ಡ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಸ್ ಯೂಶ್ವಲ್. ಮುರಳಿ ಏನಂದರೆ ನನಗೆ ಮುರಳಿಲಿ ಖುಷಿ ಆಗೋದು ಅಂದರೆ ಪ್ರತಿ ಸಿನಿಮಾ ಅರ್ಥ ಮಾಡಿಕೊಂಡು ಒಂದೊಂದರಿಂದ ಒಂದು ಬೇರೆ ಥರ ಕೊಡ್ತಾರೆ. 5 ಸಾಂಗ್ ಮಾಡಿದ್ರು ಒಬ್ಬರೇ ಮಾಡಿದ್ದಾರೆ ಅಂತ ಅನ್ನಿಸ್ತಾರೆ. ಬೇರೆ ಬೇರೆ ಥರ ಮಾಡಬೇಕು, ಯಾವುದನ್ನು ಕೇರ್ಲೆಸ್ ಆಗಿ ತೊಗೊಳಲ್ಲ. ತುಂಬ ಶ್ರಮಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಟ್ರೊಡಕ್ಷನ್ ಸಾಂಗ್ ಮಾಡಿದ್ದಾರೆ, ಯಾರಲ್ಲಿ ಸೌಂಡ್ ಮಾಡೋದು ಅಂತ ನೀವು ನೋಡಿ. ಅದ್ರ ಕ್ವಾಲಿಟಿ, ಒಂದು ಇಮೋಷನ್ ಕ್ಯಾಪ್ಚರ್ ಮಾಡಿರೋದು. ಅಂದರೆ ರಾಮಾಚಾರಿ ಆ ಪಾತ್ರನ ಕ್ಯಾಪ್ಚರ್ ಮಾಡಿದ್ದಾರೆ ಅಷ್ಟೇ. ನನಗೆ ಕೆಲವೆಲ್ಲ ಬಿಟ್ಬಿಟ್ರು ಅವ್ರು ಸುಮ್ಮನೆ, ಸರ್ ವಾಕ್ ಹೋಗಿ ಸರ್, ನೋಡ್ತಾ ಇರಿ ಸರ್ ಅಷ್ಟೇ, ನೀವು ಫೀಲಲ್ಲಿ ಇರಿ, ಸಾಂಗ್ ಮರ್ತ್ಬಿಡಿ ಸರ್, ನೀವು ಹಿಂಗೆ ಮಾಡ್ತಾ ಇರಿ ಅಂತ ಮಾಡಿಸಿದ್ರು. ಔಟ್ಪುಟ್ ನೋಡಿದಾಗ ನನಗೆ ಶಾಕ್ ಆಯಿತು, ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅವರು. ಯಾರಲ್ಲಿ ಸೌಂಡು ಮಾಡೋದು, ಸುಮ್ಮನಿರ್ರಿ ಚಾರಿ ಬೈಬೋದು. ರಾಮಾಚಾರಿ, ನೀವು ಕಾಲೇಜಿಗೆ ಬರ್ತೀರಾ, ಕ್ಲಾಸಿಗೆ ಯಾಕೆ ಬರಲ್ಲ? ನಾವು ಕ್ಲಾಸ್ ಅಲ್ಲ, ಮಾಸ್. ವೆಲ್ ವೀಕ್ಷಕರೇ, ನಾವು ನಮ್ಮ ಮಾತುಕತೆಯನ್ನು ಇನ್ನು ಮುಂದುವರಿಸ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವೊಂದು ಸಣ್ಣ ವಿರಾಮವನ್ನು ತಗೊಂಡು ಬೇಗ ಬನ್ನಿ. ರಾಮಾಚಾರಿ ರಾಮಾಚಾರಿ. ವಿರಾಮದ ನಂತರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸ್ಪೆಷಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಏನೋ ನೀವೆಲ್ಲರೂ ಕಾಯ್ತಿದ್ರಿ ಯಶೋರ ಮಾತುಗಳನ್ನ ಕೇಳೋದಕ್ಕೆ, ಮುಂದುವರಿಸ್ಬಿಡ್ತೀನಿ. ಸೊ ಇವಾಗ ನಾವು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿದ್ದೀವಿ ಅಂದರೆ ಯೂಶಲಿ ಯಾವೊಂದು ಪೋರ್ಷನ್ನು ನಮಗೆ ಬೇಜಾರಾಗಬಾರ್ದು. ಸೊ ಅಂಥ ಒಂದು ಕೆಲಸವನ್ನು ನಿಭಾಯಿಸೋದು ಎಡಿಟರ್. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಿ? ಎಡಿಟರ್ ಪ್ರಕಾಶ್ ತುಂಬ ಒಳ್ಳೆ ಎಡಿಟರ್. ರಾಜಾವಲಿ ಮಾಡಿದರು, ಮೊಗ್ಗಿನ ಮನಸ್ಸು ಮಾಡಿದರು, ರಾಜಧಾನಿ ಮಾಡಿದರು, ಈಗ ಮತ್ತೆ ಈ ಸಿನಿಮಾ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಎಡಿಟರ್. ಅಂದರೆ ಎಡಿಟಿಂಗ್ ಅನ್ನೋದಿದೆಯಲ್ಲ, ತುಂಬ ಹಿಂಸೆ ಕೆಲಸ. ನಿಮಗೆ ಅಲ್ಲಿ ಸಿನಿಮಾ ಆಗುತ್ತೆ ಇಷ್ಟೋ ಸಲ, ಬೇರೆ ವರ್ಷನೇ ಮಾಡಿಬಿಡ್ಬೋದು ನಿಮಗೆ ಸಿನಿಮಾ. ನಮಗೆ 2 ಟೇಬಲ್, ಒಂದು ರೈಟಿಂಗ್ ಟೇಬಲು, ಇನ್ನೊಂದು ಎಡಿಟಿಂಗ್ ಟೇಬಲು. ಶೂಟಿಂಗಲ್ಲಿ ಮಾಡಿದ್ದು ಓಕೆ, ಅದ್ರಲ್ಲಿ ನಾವು ಅಂದ್ಕೊಂಡಿದ್ರಲ್ಲಿ ಎಷ್ಟೋ ಚೆನ್ನಾಗಿ ಸಿಗುತ್ತೆ, ಇನ್ನು ಚೆನ್ನಾಗಿ ಸಿಗೋಲ್ಲ. ಬಟ್ ಇಲ್ಲಿ ಸರಿ ಮಾಡ್ಬೋದು. ರೈಟಿಂಗ್ ಪಕ್ಕ ಇರಬೇಕು, ಎಡಿಟಿಂಗ್ ಪಕ್ಕ ಇರಬೇಕು ಅನ್ನೋದು ನನ್ನ ನಂಬಿಕೆ. ಎಡಿಟರು ತುಂಬ ತಾಳ್ಮೆ ಇರಬೇಕು. ಕೆಲವೊಮ್ಮೆ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಾ ಇರ್ತೀವಿ. ಫಸ್ಟೇ ಮುಖ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಯಾರಿಗೂ ಮೂಡಿರಲ್ಲ. ಈ ವ್ಯಕ್ತಿ ನಗ್ನಗ್ತಾನೆ ಲಾಸ್ಟ್ವರೆಗೂ, ಎಷ್ಟೊತ್ತಿಗೆ ಹೋದ್ರು 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿಗೆಲ್ಲ ಹೋಗಿ ಎಡಿಟ್ ಮಾಡಿಸೋದು ಇದು ಮಾಡಿದ್ದಾರೆ. ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಸೊ ಸಿನಿಮಾದ ಹಾಡುಗಳು ಒಂದು ಕಡೆ ಹಿಟ್ಟಾಯಿತು ಅಂತಂದರೆ ಸಿನಿಮಾದ ಆ ಹಾಡುಗಳ ಸಾಹಿತ್ಯನೂ ಅಷ್ಟೇ ಹಿಟ್ಟಾಗ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ಸಿನಿಮಾ ಸಾಹಿತ್ಯ ತುಂಬ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇಂಟ್ರೊಡಕ್ಷನ್ ಸಾಂಗ್ ಬರೆದು ಸಂತೂನೆ, ಯಾರಲ್ಲಿ ಸೌಂಡ್ ಮಾಡೋದು, ಸಂತೋಷ್ ಬರೆದಿರೋ ಸಾಂಗು. 2ನೇ ಸಾಂಗು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಟೈಟಲ್ ಟ್ರ್ಯಾಕ್, ನಮ್ಮ AP ಅರ್ಜುನ್ ಬರ್ತಿದ್ದಾರೆ ಸಾಂಗು. ಇನ್ನೊಂದು ಹರಿಸರ್ ಸ್ಪೆಷಾಲಿಟಿ ಅಂದರೆ ಲಿರಿಕ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಚೆನ್ನಾಗಿದೆ. ಬಿಡಲ್ಲ ಆ ವ್ಯಕ್ತಿನೂ, ಪರ್ಫೆಕ್ಟಾಗಿ ಏನು ಬೇಕು ಅದು ತೊಗೊಳ್ಳೋವರೆಗೂ ಬಿಡಲ್ಲ. ತುಂಬ ಚೆನ್ನಾಗಿ ತೊಗೊಂಡು ಅದ್ಭುತವಾಗಿ ಮಾಡಿದ್ರು. ಅದಾದಮೇಲೆ ಬಂತು ನಮ್ಮ ಅಣ್ತಮ್ಮ ಸಾಂಗು. ಈ ಅಣ್ತಮ್ಮ ಅನ್ನೋದು ಅದು ಹೆಂಗೋ, ಅದು ಒಂದು ಕಿರಾತಕ ಸಿನಿಮಾ ನಾನು ಸುಮ್ಮನೆ ಹಾಕಿದ್ದು, ನಮ್ಮ ಮನೇಲಿ ಮಾತಾಡ್ತಿದ್ದಂಥ ಏರಿಯಾಗಳಲ್ಲಿ ಮಾತಾಡ್ತಿದ್ದಂಥ ಇದು. ಅದು ಅಲ್ಲಿ ಕ್ಲಿಕ್ ಆಯಿತು. ರಾಜಾವಲಿಲಿ ಹಾಕಿದ್ವಿ, ಇನ್ನೂ ದೊಡ್ಡದಾಗಿ ಕ್ಲಿಕ್ ಆಗೋಯ್ತು. ಫೈನಲಿ ಸಾಂಗ್ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇದ್ವಿ. ಒಂದು ಪ್ಯಾಥೋ ಸಿಚುವೇಶನ್ ಅದು. ಸೊ ಆವಾಗ ಇವ್ನು ಸಂತು ಬಂದುಬಿಟ್ಟು ನನಗೆ, ಬಾಸ್ ನಾನೇನೋ ಒಂದು ಹೇಳ್ತೀನಿ, ನೀವು ಗ್ಯಾರಂಟಿ ಇಲ್ಲ ಅಂತೀರಾ, ನೀವು ಬೇಡ ಅಂತಲೇ ಹೇಳ್ತೀರಾ, ಬೈತೀರಾ, ಆದರೂ ನನಗೆ ಅದು ಬೇಕು ಅಂತ. ಸರಿ ಹೇಳು ಏನು ಅಂದೆ.
ಈಗ ಈ ಸಾಂಗು ಏನಾಗಬೇಕು ಬಸ್, ಇದು ಪ್ಯಾಥೋ ಸಾಂಗ್ ಯಾರಿಗೆ ರೀಚ್ ಆಗಬೇಕು ಬಸ್, ಯಾರಿಗೆ ಆಡಿಯನ್ಸ್ಗೆ ರೀಚ್ ಆಗಬೇಕು, ಅಲ್ಲ ಜಾಸ್ತಿ ಯಾರಿಗಾಗಬೇಕು, ಫೀಲ್ ಆಗಬೇಕಾಗಿರೋದು ಯಾರು ಬಸ್, ನಿಮ್ಮ ಫ್ಯಾನ್ಸ್ ಫೀಲ್ ಆಗಬೇಕು, ಅವ್ರಿಗೆ ಪ್ರೀತಿ ಇರುತ್ತೆ, ಅದು ಫೀಲ್ ಆಗಬೇಕು ಸರ್. ನೀವೇನಂತ ಕರಿತೀರಾ ಬಸ್ ನಿಮ್ಮ ಫ್ಯಾನ್ಸ್ನೆಲ್ಲ? ಅಂಟಮ್ಮ ಕುತ್ಕೊಂಡು ಬಂದ ಅಂಟಮ್ಮ ಬಸ್, ಒಂದ್ಸಲ ಬಾಯಿ ತುಂಬ ನೀವು ಅಂಟಮ್ಮ ಅಂತ ಅಂದ್ಬಿಟ್ರೆ ಅವ್ರಿಗೆ ಹೆಂಗಿರುತ್ತೆ ಬಸ್, ಪ್ರೀತಿಯಿಂದ ನೀವು ಅವ್ರ ಹತ್ರ ಕಷ್ಟ ಹೇಳ್ಕೊಂಡಂಗಿರುತ್ತೆ. ಅಂಟಮ್ಮ ಅಂತ ಮಾಡಿಸ್ಬಿಡೋಣ ಬರಡು, ಪ್ಲೀಸ್ 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 ಅದು ಹಿಡ್ಕೊಂಬಿಡ. ನನಗೆ ಕನ್ವಿನ್ಸ್ ಆಯಿತು, ಕರೆಕ್ಟ್ ತಿಳ್ಕೊಳ್ಳೋಣ ನೀನು ಹೇಳೋದು. ಬರೆಯೋಣ ಯಾರ ಕೈ ಬರ್ಸೋಣ ಅಂತ ಬಂದಾಗ ನಮ್ಗೆ ನಮ್ಮ ಭಟ್ರೆ ನೆನಪಾಗಿತ್ತು. ಭಟ್ರು ಹೋಗೋದು ಈ ಥರದೊಂದು ಇದೇ ಸಿಕ್ತು, ಅವ್ರು ಹೇಳ್ಬೇಕಾ ಸೂಪರ್ ಹೇಳಿದ ತಕ್ಷಣ ಪಟ 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 ಅಂತ ಬರ್ಕೊಟ್ರು. ಅದ್ಭುತವಾಗಿ ಮೂಡ್ ಬಂತದು ಅಂಟಮ್ಮ ಸಾಂಗ್. ಓಕೆ, ಒಂದು ಲೈನ್ ನಮಗೋಸ್ಕರ. ಹಂಗೂ ಹಿಂಗೂ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡೋ ಅಂಟಮ್ಮ. ಹಂಗೂ ಹಿಂಗೂ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಂಟಮ್ಮ ಅಂಟಮ್ಮ. ಎಲೆಯ ಮ್ಯಾಲೆ ಎಳ್ಳು ನೀರು ಬಿಟ್ಟು ಹೋದ್ಲು ನೋಡೋ ಅಂಟಮ್ಮ ಅಂಟಮ್ಮ. ಬೆಳಗಾಗೆದ್ದ ಕೂಡ್ಲೆ ಅವಳಿಲ್ಲ ಅನ್ನೋ ನೆನಪು, ರಾತ್ರಿ ಎತ್ತ ಕಣ್ಣು ಒಂದು ವೈಟು ಒಂದು ಕೆಂಪು, ಒಂದು ವೈಟು ಒಂದು ಕೆಂಪು ಇದೆ ಸರ್. ಹೃದಯ ಹೊಡ್ಕೊಂತಿಲ್ಲ ಸದ್ಗಿತ್ತು ಹೋದ್ನ ನಾನು. ಆಟ ವೀಕ್ ಇರೋ ಒಂದು ಸತ್ಯ ಹೊಡ್ತು. ಹಂಗೂ ಹಿಂಗೂ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಂಟಮ್ಮ ಅಂಟಮ್ಮ. ಯಶೋರೆ, ಖುಷಿ ಆಯ್ತು ಸಿನಿಮಾ ಬಗ್ಗೆ ಹೇಳಿದ್ರಿ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ನಾನು ಈಗಾಗಲೇ ಹೇಳ್ದಂಗೆ ಇದೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ, ಸ್ಪೆಷಲಿ ನೀವು ರಾಧಿಕಾ ಅವ್ರು ಇದ್ದೀರಾ. ಸೊ ಆ ಒಂದು ಪೇರ್ನ ನೋಡೋದಕ್ಕೆ ಹಬ್ಬ ನಮಗೆ. ಸೊ ಈ ಹಿಂದಿನ ಸಿನಿಮಾಗಳನ್ನ ಹೋಲಿಕೆ ಮಾಡಿದ್ವಿ ಅಂತಂದ್ರೆ ಎಲ್ಲ ಹಿಟ್ ಮೇಲೆ ಹಿಟ್ ಕೊಡ್ತಾ ಬಂದಿದ್ದೀವಿ. ಸೊ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಕೂಡ ಅಷ್ಟೇ ಸೂಪರ್ ಡೂಪರ್ ಹಿಟ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಹಾರೈಕೆ. ಅದೇ ಭಯ ನನಗೆ, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಹಿಟ್ ಬಂದಾಗ ನಿರೀಕ್ಷೆಗಳು ತುಂಬ ಜಾಸ್ತಿ ಇಟ್ಕೋತಾರೆ. ಆ ನಿರೀಕ್ಷೆನ ಫುಲ್ಫಿಲ್ ಮಾಡಬೇಕು. ಕೆಲವೊಮ್ಮೆ ನಾವು ನಿರೀಕ್ಷೆ ಇಟ್ಕೋಬೇಡಿ ಅಂತ ಹೇಳೋದಕ್ಕಿಂತ ಆ ನಿರೀಕ್ಷೆ ಮುಟ್ಟುವಂಥ ಪ್ರಯತ್ನ ನಾವು ಮಾಡಬೇಕು. ಟ್ರೈ ಮಾಡಿದ್ದೀವಿ, ನೋಡೋಣ ಏನು ಮಾಡ್ತಾರೆ ಜನ, ಹೊಗಳ್ತಾರ ಬೈತಾರ ನೋಡಬೇಕು. ಓಕೆ, ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ವೆಲ್ ವೀಕ್ಷಕರೇ, ಇವತ್ತಿನ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರಿದ್ರು. ಅವರ ಪ್ರೀತಿಯ ಮಾತುಗಳನ್ನ ಕೇಳಿದ್ವಿ. ಸೊ ನಾವಂತೂ ಕಾಯ್ತಾ ಇದ್ದೀವಿ ಸಿನಿಮಾ ಯಾವಾಗ ಬರುತ್ತೆ ಅಂತ. ಎನಿವೇ, ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಮತ್ತೆ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್. ನೋಡ್ತಾ ಇರಿ ಕಿಂಗ್ ಆಫ್ ಮ್ಯೂಸಿಕ್, ಉದಯ ಮ್ಯೂಸಿಕ್. ರಾಮಾಚಾರಿ